ಹಲೋ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ಪಡುಬಿದ್ರಿಯಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋಲಿ ನೀವು ನೋಡಿರ್ತೀರಾ ನಾನು ಹೇಗೆ ಬೆಂಗಳೂರಿನ ಪಡುಬಿದ್ರಿಗೆ ಬಂದೆ. ಆನ್ ದ ವೇ ಕೌಶಿಕ್ ಅಂಗಡಿ ಮತ್ತು ಮತ್ತೂರಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ನೋಡಿಕೊಂಡು ಪಡುಬಿದ್ರಿಗೆ ಹೋಗಿದ್ವಿ. ಸೊ ಇವಾಗ ವಾಪಸ್ ನಾನು ಸೋಲೋ ಹೋಗ್ತಾ ಇದ್ದೀನಿ. ಸೊ ಇದು ನಂದು ಫಸ್ಟ್ ಸೋಲೋ ಡ್ರೈವ್ ಎಕ್ಸ್ಪೀರಿಯನ್ಸು. ನೋಡೋಣ ಹೇಗಿರುತ್ತೆ. ಬೆಳಗ್ಗೆ ಬೇಗ ಬಿಟ್ಟೆ, ನಾನು ಅರೌಂಡ್ 5:50ಗೆ ಪಡುಬಿದ್ರಿ ಬಿಟ್ಟೆ. ಸೊ ಅರೌಂಡ್ 2 hours ಡ್ರೈವ್ ಇದೆ ಬಿಫೋರ್ ಐ ಹಿಟ್ ದ ಘಾಟ್ ಸೆಕ್ಷನ್, ಚಾರ್ಮಾಡಿ ಘಾಟು. ಸೊ ಬೆಳಗಿನ ಜಾವ ತುಂಬ ಚೆನ್ನಾಗಿದೆ ಇಲ್ಲಿ ವೆದರು. ಒಂಥರ ಪ್ಲೆಸೆಂಟ್ ಆಗಿದೆ, ಸೆಕೆ ಇಲ್ಲ, ಚಳಿನೂ ಇಲ್ಲ, ಲೈಟಾಗಿ ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಮಿಸ್ಟ್ ಇದೆ. ಸೊ ವೆರಿ ಗುಡ್, ತುಂಬ ಗ್ರೀನರಿ ಇದೆ. ತಿಂಡಿಗೆ ನೋಡೋಣ, ಬೆಳ್ತಂಗಡಿ ಹತ್ರ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ಇದು ಬೆಳ್ತಂಗಡಿ ಹೋಗೋದ ರೂಟಲ್ಲಿ ಒಂದು ಜಾಗ ಸಿಗತ್ತೆ, ನಾರಾವಿ ಅಂತ. ಸೊ ನಾರಾವಿ ಅಂತ ಹೆಸರು ಹೇಗೆ ಬಂತು ಅಂತಂದ್ರೆ, ಇದು ರವಿ ಅಂತ ಎರಡು ಹೆಸರು. ರವಿ ಅಂದ್ರೆ ಸೂರ್ಯ. ಆ ಕಾಲದಲ್ಲಿ ಇಲ್ಲಿ ಅಷ್ಟು ಥಿಕ್ ಫಾರೆಸ್ಟ್ ಇತ್ತು, ಸೂರ್ಯನ ಬೆಳಕು ಕೆಳಗಡೆ ಬೀಳ್ತಿರ್ಲಿಲ್ಲ. ಸೊ ಅದಕ್ಕೆ ರವಿ ಅಂತ ಹೇಳ್ತಾ ಇದ್ರು. ಅದು ಕ್ರಮೇಣ ನಾರಾವಿ ಅಂತ ಆಗೋಯ್ತು ಇದು. ಇಲ್ಲಿ ಒಂದು ಸೂರ್ಯನಾರಾಯಣ ದೇವಸ್ಥಾನ ಕೂಡ ಇದೆ. ಆಮೇಲೆ ಒಂದು ಜೈನ್ ಬಸ್ತಿ ಇದೆ, ಅದನ್ನು ನೋಡ್ಬೋದು. ಆದರೆ ಟೈಮ್ ಇರಲಿಲ್ಲ ಅಂತ ನಾನು ಒಳಗಡೆ ಡಿಟೂರ್ ತೊಗೊಂಡಿಲ್ಲ. ಇಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ, ಅಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟು ನಾನು ಫೋಟೋ ಗಿಟೋ ಹೊಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ ದೂರ ಹೋದ್ಮೇಲೆ ಇವಾಗ ಮಿಸ್ಟ್ ಫಾರ್ಮ್ ಆಗೋಯ್ತು. ಸೊ ಮೋಸ್ಟ್ಲಿ ಕ್ಲಿಯರ್ ಆಗತ್ತೆ. ಇದು ಅರ್ಲಿ ಮಾರ್ನಿಂಗ್ ಮಿಸ್ಟ್, ಇದು ಜಾಸ್ತಿ ಏನಿಲ್ಲ. ನೋಡಿ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಘಾಟ್ಸಲ್ಲಿ ಒಂಥರ ಬ್ಯೂಟಿ, ಇಲ್ಲಿ ಕೋಸ್ಟಲ್ ಏರಿಯಾಸಲ್ಲಿ ಒಂಥರ ಬ್ಯೂಟಿ, ಬಯಲುಸೀಮೆಯಲ್ಲಿ ಒಂಥರ ಬ್ಯೂಟಿ. ಸೊ ಏನು ಸ್ಪೀಚ್ಲೆಸ್ಸು, ಎಲ್ಲೆಲ್ಲಿ ನಿಲ್ಸೋದು ಗೊತ್ತಾಗಲ್ಲ ಇಲ್ಲಿ ಫೋಟೋ ತೆಗಿಯೋದಕ್ಕೆ. ಸೊ ಈ ಥರ ಸುಮಾರು ಕಡೆ ನಿಲ್ಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ಗಂಟೆಗೆ ಬೆಂಗಳೂರು ರೀಚ್ ಆಗೋದು ಅಂತ. ಒಂದು 7:15ಗೆ ಬೆಳ್ತಂಗಡಿ ರೀಚ್ ಆಗಿದ್ದೀನಿ. ಇಲ್ಲಿ ಸಾಯಿರಾಮ್ ಹೋಟೆಲ್ ಅಂತ ಇದೆ, ಇಡ್ಲಿ ವಡೆ ತೊಗೊಂಡೆ. ಆಮೇಲೆ ಮಂಗಳೂರು ಬನ್ಸ್ ಇಲ್ಲಿ ತುಂಬ ಫೇಮಸ್ಸು, ಅದನ್ನು ಆರ್ಡರ್ ಮಾಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮಂಗಳೂರು ಬನ್ಸು, ಫ್ರೆಶ್ ಆಗಿತ್ತೆ, ಬಿಸಿ ಬಿಸಿಯಾಗಿ ಕೊಟ್ಟರು. ಸೊ ಈ ಕಡೆ ಬಂದರೆ ಬನ್ಸ್ ತಿನ್ನೋದನ್ನು ಮರಿಬೇಡಿ. ಇಲ್ಲಿ ಮಂಗಳೂರು, ಉಡುಪಿ, ಕುಂದಾಪುರ ಎಲ್ಲ ಕಡೆ ಸಿಗುತ್ತೆ.
ಸೊ ಇನ್ನೇನು ಇವಾಗ ಘಾಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಚಾರ್ಮಡಿ ಘಾಟ್ ಸ್ಟಾರ್ಟಿಂಗ್. ಇದು ಸ್ಟಾರ್ಟಿಂಗಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಏನು ಚೆಕಿಂಗ್ ಇಲ್ಲ, ಮೋಸ್ಟ್ಲಿ ಕೋವಿಡ್ ಟೈಮ್ಸಲ್ಲಿ ಕೋವಿಡ್ ಸರ್ಟಿಫಿಕೇಟ್ಸ್ ಚೆಕ್ ಮಾಡ್ತಿದ್ರು ಏನೋ. ಸೊ ಒಂದು ಪ್ರಾಬ್ಲಮ್ ಏನು ಈ ಘಾಟ್ಸಲ್ಲಿ ಅಂದರೆ ಇಲ್ಲಿ ನೆಟ್ವರ್ಕೇ ಸಿಗಲ್ಲ, ಝೀರೋ ನೆಟ್ವರ್ಕು. ಸೊ ಸೋಲೋ ರೈಡ್ ಎಲ್ಲ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಏನಾದ್ರು ಬ್ರೇಕ್ ಡೌನು ಇಲ್ಲ ಇನ್ನೇನಾದ್ರು ಹೆಲ್ಪ್ ಬೇಕು ಅಂದರೆ ಕನೆಕ್ಟಿವಿಟಿನೇ ಇಲ್ಲ ಇಲ್ಲಿ. ಸೊ ಅದೊಂದು ಬಿಟ್ಟರೆ ಇಲ್ಲಿ ತುಂಬ ಚೆನ್ನಾಗಿದೆ ರೈಡು. ಇವನ್ ರೋಡ್ ಕಂಡೀಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲೂ ಸುಮಾರು ಕಡೆ ನಾನು ಸ್ಟಾಪ್ ಮಾಡಿಬಿಟ್ಟು ಫೋಟೋ ಗಿಟೋಲ್ಲಿ ತೆಕ್ಕೊಂಡೆ. ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೋಡಿ, ಇದು ನವೆಂಬರ್ ಟೈಮ್. ಇದು ಮಾನ್ಸೂನ್ ಮುಗಿದು ಒಂದೂವರೆ ತಿಂಗಳಾಯಿತು, ಆದರೂ ಗ್ರೀನರಿ ಏನು ಫುಲ್ ಏನು ಹೋಗಿಲ್ಲ. ಸೊ ಇಷ್ಟೊತ್ತಿಗೆ ಬ್ರೌನ್ ಆಗಿಬಿಡುತ್ತೆ ನಾರ್ಮಲ್ ಆಗಿ, ಬಟ್ ಈ ವರ್ಷ ಏನೋ ಅನ್ಯೂಶುವಲ್ ಆಗಿ ಗ್ರೀನ್ ಆಗಿದೆ. ಖುಷಿ ಆಯಿತು ತುಂಬ ನೋಡಿಬಿಟ್ಟು. ವ್ಯೂ ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ ಕೂಡ ಇದೆ ಬ್ಯಾಕ್ ಗ್ರೌಂಡಲ್ಲಿ. ಸೂಪರ್. ಸುಮಾರು ಕಡೆ ಈ ಥರ ಸಿಂಗಲ್ ಲೇನ್ ರೋಡ್ ಇದೆ. ಆಪೋಸಿಟ್ ಸೈಡಿಂದ ಗಾಡಿ ಬಂದರೆ ತುಂಬ ಕಷ್ಟ, ಬಟ್ ಮೋಸ್ಟ್ ಪಾರ್ಟ್ ಆಫ್ ದ ಜರ್ನಿ ಈಸ್ ಓಕೆ. ಅಂದರೆ ರೋಡ್ ಕಂಡೀಷನ್ ಚೆನ್ನಾಗಿದೆ, ಸ್ವಲ್ಪ ವೈಡ್ ಆಗೂ ಇದೆ ರೋಡು, ಆರಾಮಾಗಿ ಗಾಡಿ ಪಾಸ್ ಆಗ್ಬೋದು.
ಅದ್ಭುತವಾದ ದೃಶ್ಯ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪುಣ್ಯಕ್ಕೆ ಇದು ಹೈವೇಲೆ ಕಾಣ್ಬೋದು ಈ ಥರ ಸೀನ್ರೀಸ್ ಇಲ್ಲಿ. ಬಟ್ ಅದೇ ಜನ ಲಿಟರ್ ಮಾಡಬಾರ್ದು ಇಲ್ಲಿ, ಒಂದು ರಿಕ್ವೆಸ್ಟು. ಇಲ್ಲೂ ಸುಮಾರು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ನೋಡಿದೆ ನಾನು, ತುಂಬ ಬೇಜಾರಾಯಿತು ನೋಡ್ಬಿಟ್ಟು. ಇದು 4ನೇ ಪಿಟ್ ಸ್ಟಾಪ್ ಘಾಟ್ಸಲ್ಲಿ. ಸೊ ಇಷ್ಟೊಂದು ಸ್ಟಾಪ್ಸ್ ನಾನು ತಗೊಳ್ಳಲ್ಲ ನಾರ್ಮಲಿ ನನ್ನ ಡ್ರೈವ್ಸಲ್ಲಿ. ಸೊ ವ್ಯೂಸ್ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಸೊ ನವಂಬರಲ್ಲಿ ಇಷ್ಟು ಚೆನ್ನಾಗಿದ್ರೆ ಇನ್ನು ಜುಲೈ ಆಗಸ್ಟಲ್ಲಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ದೂರದಲ್ಲಿ ಒಂದು ವಾಟರ್ ಫಾಲ್ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ಮೋಸ್ಟ್ಲಿ ದೇವರ ಮನೆ ಹಿಲ್ ರೇಂಜಸ್ಸು. ಈಗ ಚಾರ್ಮಾಡಿ ಘಾಟ್ ಮುಗೀತು. ಇವಾಗ ನಾವು ಮೂಡಿಗೆರೆ ಹತ್ರ ಇದ್ದೀವಿ, ಮೂಡಿಗೆರೆ ತಾಲೂಕು. ಇದು ಹಾಸನ್ ಔಟರ್ ರಿಂಗ್ ರೋಡ್ ಅಂತ. ಇದು ಫುಲ್ ಹಾಸನ್ ಬೈಪಾಸ್ ಮಾಡಿಬಿಡುತ್ತೆ, ಮೋಸ್ಟ್ಲಿ ಹೊಸದಾಗಿ ಮಾಡಿರಬೇಕು. ಸೊ ಇವಾಗ ಮಲ್ಲಪ್ಪ ಸ್ವಾಮಿ ಬೆಟ್ಟ ಅಂತ ಹೋಗ್ತಾ ಇದೀವಿ ನಾವು. ಇದು ಚನ್ನರಾಯಪಟ್ಟಣ ಹತ್ರ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ನೋಡಿದೆ. ಆನ್ ದ ವೇ ಇದೆ, ನೋಡ್ಕೊಂಡು ಹೋಗೋಣ, ಟೈಮು ಇದೆ. ಸೊ ಇದು ವಿಲೇಜ್ ರೋಡ್ಸ್ ಮೇಲೆ ಹೋಗಬೇಕು, ತುಂಬ ಸೀನಿಕ್ ಆಗಿದೆ. ಸೊ ಅಲ್ಲಿ ಮುಂದೆ ವಿಂಡ್ ಮಿಲ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದೇ ಮಲ್ಲಪ್ಪ ಸ್ವಾಮಿ ಬೆಟ್ಟ. ಸೊ ನಾವು ವಿಂಡ್ ಮಿಲ್ಸ್ ಹತ್ರ ತನಕ ಹೋಗ್ಬೋದು. ಇದು ಸುಜ್ಲಾನ್ ಅವ್ರದ್ದು ವಿಂಡ್ ಮಿಲ್ ಸೆಟಪ್ ಇಲ್ಲಿ. ಸೊ ತುಂಬ ಸೀನಿಕ್ ಆಗಿದೆ, ಫೋಟೋಸ್ ನೋಡಿದೆ ನಾನು ನೆಟ್ಟಲ್ಲಿ. ಸೊ ಇದು ಹಾಸನ್ ಇಂದ ಸುಮಾರು 15 ಕಿಲೋಮೀಟರ್ ಆಗ್ಬೋದು, ಮತ್ತು ಚನ್ನರಾಯಪಟ್ಟಣದಿಂದ ಒಂದು 10 ಕಿಲೋಮೀಟರ್ ಇದೆ. ಸೊ ಇಲ್ಲೊಂದು ಜಂಕ್ಷನ್ ಬರುತ್ತೆ, ಒಂದು ಮಂಟಪ ಇದೆ ರೈಟ್ ಸೈಡಲ್ಲಿ. ಅಲ್ಲಿ ಲೆಫ್ಟ್ ಟರ್ನ್ ತಗೊಂಡ್ರೆ ಬೆಟ್ಟದ ಮೇಲೆ ಹೋಗುತ್ತೆ ರೋಡು. ಜಾಸ್ತಿಗೆ ಏನು ಹತ್ತೋದಿಲ್ಲ ಇಲ್ಲಿ, ಒಂದೇ ಒಂದು ಕರ್ವ್ ಇದೆ ಅಷ್ಟೇ. ಆಮೇಲೆ ದೇವಸ್ಥಾನ ರೀಚ್ ಆಗಿಬಿಡ್ತೀವಿ. ಸೊ ಇದೇ ಮಲ್ಲೇಶ್ವರನ ದೇವಸ್ಥಾನ. ಇಲ್ಲಿ ಸುಮಾರು ಜನ ಬರ್ತಾರೆ ಸೋಮವಾರ ದಿವಸ. ಎಲ್ಲ ಲೋಕಲ್ಸೇ ಇಲ್ಲಿ, ಚನ್ನರಾಯಪಟ್ಟಣ ಹಾಸನ ಕಡೆಯಿಂದ ಬರ್ತಾರೆ ಅನ್ಸುತ್ತೆ. ಬೆಂಗಳೂರಿಂದ ಬರೋ ಜನ ಸ್ವಲ್ಪ ಕಡಿಮೆ.
ಸೊ ದೇವ್ರ ದರ್ಶನ ಮಾಡಿದ್ಮೇಲೆ ಇವಾಗ ವಿಂಡ್ ಮಿಲ್ಸ್ ದರ್ಶನ ಮಾಡೋಣ. ಸೊ ಇಷ್ಟು ಹತ್ತಿರದಿಂದ ವಿಂಡ್ ಮಿಲ್ಸ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು. ಅನ್ಫಾರ್ಚುನೇಟ್ಲಿ ಇಟ್ಸ್ ಅ ವೆರಿ ಹೇಝಿ ಡೇ, ತುಂಬ ಬೂದಿಯಾಗಿದೆ. ಇಲ್ಲ ಅಂತಂದರೆ ತುಂಬ ಚೆನ್ನಾಗಿರ್ತಿತ್ತು, ಕ್ಲಿಯರ್ ಡೇ ಇಲ್ಲ ವ್ಯೂ ಚೆನ್ನಾಗಿರ್ತಿತ್ತು. ಅವಾಗ ದೂರ ತನಕ ಎಲ್ಲ ವಿಂಡ್ ಮಿಲ್ಸ್ ನೋಡ್ಬೋದಾಗಿತ್ತು. ಬಟ್ ಪರವಾಗಿಲ್ಲ, ನಾನು ತಣ್ಣಗಿದೆ ಇವಾಗ, ಸೆಕೆ ಇಲ್ಲ, ಮೇಲ್ಗಡೆ ಗಾಳಿ ಬೀಸ್ತಾ ಇದೆ. ನೋಡಿ ಇಲ್ಲಿ ವಿಂಡ್ ಮಿಲ್ಸು ತುಂಬ ಚೆನ್ನಾಗಿದೆ ಸೀನ್ರಿ ಇಲ್ಲಿ, ಆದರೆ ತುಂಬ ಬೂದಿಯಾಗಿದೆ, ಕ್ಲಿಯರ್ ಆಗಿಲ್ಲ. ನೋಡಿ ಬೆಸ್ಟ್ ಸೀಸನ್ ಟು ಕಮ್. ಚೆನ್ನಾಗಿದೆ, ಇಲ್ಲಿ ದೇವಸ್ಥಾನ ಚೆನ್ನಾಗಿದೆ, ಶಿವನ ದೇವಸ್ಥಾನ, ಮಲ್ಲಪ್ಪ ಸ್ವಾಮಿ ಅಂತ. ಸುತ್ತಲೂ ಒಂದು ವಿಂಡ್ ಮಿಲ್ಸ್ ಇದೆ, ಬರ್ಬೋದು. ಬೆಂಗಳೂರಿಂದ ಒಂದು 2 hours ಆಗುತ್ತೆ. ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋಗೆ, ಇಲ್ಲೇ ಮುಗಿಸ್ತೀನಿ. ಹೋಪ್ ಯು ಎಂಜಾಯ್ಡ್ ದಿಸ್ ಚಾರ್ಮಾಡಿ ಘಾಟ್ ವಿಡಿಯೋ, ಆಮೇಲೆ ಮಲ್ಲಪ್ಪ ಸ್ವಾಮಿ ಬೆಟ್ಟ. ಇಷ್ಟ ಆದರೆ ಕಂಟೆಂಟು ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಒಂದು ಬೇರೆ ಡೆಸ್ಟಿನೇಷನು ಕವರ್ ಮಾಡ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.